ಹಲೋ ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಜನವರಿ 19ರಂದು ನಡೀತಕ್ಕಂಥ ಈ ಒಂದು ಗ್ರೂಪ್ ಬಿ ಹುದ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಿಸ್ಟರಿ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಕೆಲವೊಂದಿಷ್ಟು ಹಿಸ್ಟರಿ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಮತ್ತು ಸಂಭವನೀಯ ಪ್ರಶ್ನೆಗಳಾಗಿದ್ದಾವೆ, ತೆಗೆದುಕೊಂಡು ಬಂದಿದ್ದೀವಿ. ಸೊ ಅದಕ್ಕೋಸ್ಕರನೇ ಹೊಸ್ತಾ ಬಂದರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ. ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳಾಗಿರುತ್ತವೆ. ಸೊ ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಇವರ ರಾಜ್ಯದಲ್ಲಿ ನಿಮಿಷ ನೆಪ್ಪು ಜಾಸ್ತಿ ಮಾಡ್ಕೊತೀನಿ. ಓಕೆ, ಇವರ ರಾಜ್ಯದಲ್ಲಿ ದೇವಾಲಯ ನಿರ್ಮಾಣದಲ್ಲಿ ಕಲ್ಯಾಣ ಮಂಟಪ ಕಟ್ಟಡವು ಗಮನಾರ್ಹ ಲಕ್ಷಣವಾಗಿತ್ತು ಅಂತ ಕೇಳಿದ್ದಾರೆ. ಸೊ ಕೆಳಗಿನ ಯಾವ ರಾಜ್ಯದಲ್ಲಿ ಈ ಒಂದು ದೇವಾಲಯ ಕಲ್ಯಾಣ ಮಂಟಪ ಕಟ್ಟಡವು ಗಮನಾರ್ಹ ಲಕ್ಷಣವಾಗಿತ್ತುಪ್ಪ ಅಂತಂದರೆ ಇದು ವಿಜಯನಗರದ ವಾಸ್ತುಶಿಲ್ಪವನ್ನು ನೋಡಿದಾಗ ನಮಗೆ ಸೊ ದೇವಾಲಯದಲ್ಲಿ ಕಲ್ಯಾಣ ಮಂಟಪ ಕಂಡು ಬರ್ತಕ್ಕಂಥದ್ದು ಗಮನಾರ್ಹ ಒಂದು ಅಂಶವಾಗಿದೆ. ಸೊ ಅದಕ್ಕೋಸ್ಕರನೇ ಆನ್ಸರ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದರೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇವುಗಳನ್ನು ಪರಿಗಣಿಸಿ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನುವುದನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಈ ಹೇಳಿಕೆ ಮೊದಲನೇದು ಏನು ಹೇಳುತ್ತೆ, ದೆಹಲಿ ಸುಲ್ತಾನರ ಕಂದಾಯ ಆಡಳಿತದಲ್ಲಿ ಆದಾಯ ಸಂಗ್ರಹದ ಉಸ್ತುವಾರಿಯನ್ನು ಅಮಿಲ್ ಎಂದು ಕರೆಯಲಾಗುತ್ತಿತ್ತು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ ಸ್ನೇಹಿತರೆ. ಏನಪ್ಪ ಅಂತಂದರೆ ದೆಹಲಿ ಸುಲ್ತಾನರ ಕಂದಾಯ ಆಡಳಿತದಲ್ಲಿ ಸಂಗ್ರಹಿಸಿದಂತಹ ಒಂದು ಕಂದಾಯವನ್ನು ಏನಂತ ಕರೀತಿದ್ರು, ಅಮಿಲ್ ಅಂತ ಕರೀತಿದ್ರು. ಆಪ್ಷನ್ ಎ ಸರಿಯಾಗಿದೆ. ಅದೇ ರೀತಿಯಾಗಿ ದೆಹಲಿಯ ಸುಲ್ತಾನರ ಇಕ್ತಾ ವ್ಯವಸ್ಥೆಯ ಪ್ರಾಚೀನ ಸ್ಥಳೀಯ ಸಂಸ್ಥೆಯಾಗಿದೆ ಅನ್ನೋದು ತಪ್ಪು. ಇಕ್ತಾ ವ್ಯವಸ್ಥೆ ಪ್ರಾಚೀನ ವ್ಯವಸ್ಥೆಯ ಸ್ಥಳೀಯ ಸಂಸ್ಥೆಯಾಗಿರಲಿಲ್ಲ. ಸೊ ಬಿ ತಪ್ಪಾಗುತ್ತೆ. ಇನ್ನು ದೆಹಲಿ ಖಿಲ್ಜಿ ಸುಲ್ತಾನರ ಆಳ್ವಿಕೆಯಲ್ಲಿ ಮೀರ್ ಬಕ್ಷಿ ಕಚೇರಿ ಅಸ್ತಿತ್ವದಲ್ಲೇ ಬಂದಿತ್ತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪಾಗುತ್ತೆ. ಎ ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು, ಅಂದರೆ ಆಪ್ಷನ್ ಎ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಮೊದಲನೇ ಈ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಹೇಳಿಕೆಗಳನ್ನು ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದು ಏನು ಹೇಳುತ್ತೆ, ಸಂತ ನಿಂಬಾರ್ಕ ಅಕ್ಬರನ ಸಮಕಾಲೀನಾಗಿದ್ದ. ತಪ್ಪು. ಸಂತ ನಿಂಬಾರ್ಕರ್ ಅವರು ಅಕ್ಬರನ ಸಮಕಾಲೀನವರಾಗಿರಲಿಲ್ಲ. ಸೊ ಎರಡನೇದ್ದು, ಸಂತ ಕಬೀರನು ಶೇಖ್ ಅಹಮದ್ ಸಿರ್ಹಂದಿಯಿಂದ ಬಹಳ ಪ್ರಭಾವಿತನಾಗಿದ್ದ. ಇದು ಕೂಡ ತಪ್ಪಾಗುತ್ತೆ. ಸೊ ಎ ಮತ್ತು ಬಿ ಎರಡೂ ತಪ್ಪಾಗ್ತವೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ, ಯಾಕಪ್ಪ ಅಂತಂದರೆ ಎಕ್ಸಾಮ್ ತುಂಬ ಕಡಿಮೆ ಇದೆ. ಸೊ ಏನು ಕಡಿಮೆ ಸಮಯ ಇದೆ. ಸೊ ಅದಕ್ಕೋಸ್ಕರನೇ ಸೊ ನಿಮಗೆ ಜಾಸ್ತಿ ಕ್ವಶನ್ಗಳು ಕವರ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ನಿಮ್ಗೇನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಪಾಸ್ ಮಾಡ್ಕೊಂಡು ನೋಡಿಕೊಂಡು ಕ್ವಶನನ್ನು ಕಂಪ್ಲೀಟಾಗಿ ಅರ್ಥೈಸ್ಕೊಂಡು ಮುಂದೆ ಹೋಗಿ. ಸೊ ನೆಕ್ಸ್ಟ್ ನೋಡೋದಾದರೆ, ಭಾರತದಲ್ಲಿನ ಬ್ರಿಟಿಷ್ ವಸಾಹತುಶಾಹಿ ಆಡಳಿತವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಮಹಾತ್ಮ ಗಾಂಧಿ ಕರಾರಿನ ಕಾರ್ಮಿಕ ವ್ಯವಸ್ಥೆಯನ್ನು ರದ್ದುಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಅಂತ ಕೊಟ್ಟಿದ್ದಾರೆ. ಸೊ ಮಹಾತ್ಮ ಗಾಂಧೀಜಿರವರು ಈ ಒಂದು ಕರಾರಿನ ಕಾರ್ಮಿಕ ವ್ಯವಸ್ಥೆಯನ್ನು ರದ್ದುಗೊಳಿಸಲು ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಅನ್ನೋದು ಸರಿಯಾಗಿದೆ. ಏನು ಸರಿಯಾಗುತ್ತೆ. ಇನ್ನು ಲಾರ್ಡ್ ಚೆಮ್ಸ್ಫರ್ಡ್ ಅವರ ಯುದ್ಧ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧಿ ವಿಶ್ವ ಸಮರಕ್ಕೆ ಭಾರತೀಯರನ್ನು ನೇಮಕ ಮಾಡುವ ನಿರ್ಣಯವನ್ನು ಬೆಂಬಲಿಸಲಿಲ್ಲ. ಇದು ತಪ್ಪು ನೋಡ್ರಿ. ಯಾಕಪ್ಪ ಅಂತಂದರೆ ಗಾಂಧೀಜಿರವರು ಬೆಂಬಲಿಸಿದರು. ಸೊ ಅದಕ್ಕೋಸ್ಕರನೇ ಅವರಿಗೆ ಕೈಸರ್ ಈ ಹಿಂದ್ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದರು. ಸೊ ಅದಕ್ಕೋಸ್ಕರನೇ ಬಿ ತಪ್ಪಾಗುತ್ತೆ. ಇನ್ನು ಮೂರನೇದು ನೋಡಿ, ಭಾರತೀಯ ಜನರು ಉಪ್ಪು ಕಾನೂನು ಉಲ್ಲಂಘಿಸಿದ ಪರಿಣಾಮವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ವಸಾಹತುಶಾಹಿ ಆಡಳಿತಗಾರರು ಕಾನೂನು ಬಾಹಿರವೆಂದು ಘೋಷಿಸಿದರು. ಇದು ಕೂಡ ಸರಿಯಾಗುತ್ತೆ. ಏನಪ್ಪ ಅಂದರೆ ಅವರೇ ಬ್ರಿಟಿಷರು ಈ ಒಂದು INCಯನ್ನು ಸ್ಥಾಪಿಸಿದ್ರು. ಬಟ್ ಏನಪ್ಪ ಅಂದರೆ ಕಾನೂನು ಭಂಗ ಚಳವಳಿಯ ಮೂಲಕ ಈ ಒಂದು ಅಮಾನ್ಯತೆಗೊಳಿಸಿದರು ಕಾಂಗ್ರೆಸ್ಸನ್ನು. ಸೊ ಬ್ರಿಟಿಷರ ವತಿಯಿಂದ ಅಮಾನ್ಯತೆಗೊಳ್ತು, ಬಟ್ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನಾಯಕರು ಅದನ್ನು ಒಪ್ಕೊಳ್ಳಲಿಲ್ಲ. ಸೊ ಅದಕ್ಕೋಸ್ಕರನೇ 1 ಮತ್ತು 3 ಮಾತ್ರ ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಭಾರತೀಯ ರಾಷ್ಟ್ರೀಯ ಚಳವಳಿಯನ್ನು ಉಲ್ಲೇಖಿಸಿ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಇಲ್ಲೊಂದು ಸ್ವಲ್ಪ ಕ್ವಶನ್ಗಳು ಮಿಸ್ ಆಗಿದೆ. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಈ ಕೆಳಗಿನ ಮೊಘಲ್ ಚಕ್ರವರ್ತಿಗಳಲ್ಲಿ ಯಾರು ಸಚಿತ್ರ ಹಸ್ತಪ್ರತಿಗಳಿಂದ ಚಿತ್ರಧಾರಿತ ಅಂದರೆ ಆಲ್ಬಮ್ ಮತ್ತು ವೈಯಕ್ತಿಕ ಭಾವಚಿತ್ರಕ್ಕೆ ಒತ್ತನ್ನು ನೀಡಿದರು ಅಂತ ಕೇಳಿದ್ದಾರೆ. ಸೊ ವೈಯಕ್ತಿಕ ಭಾವಚಿತ್ರಕ್ಕೆ ಮತ್ತು ಹಸ್ತಪ್ರತಿಗಳಿಗೆ ಒತ್ತನ್ನು ನೀಡಿರತಕ್ಕಂಥ ದೆಹಲಿ ಸುಲ್ತಾನ ಯಾರಪ್ಪ ಅಂತಂದರೆ ಆಪ್ಷನ್ ಸಿ ಜಹಾಂಗೀರ್.
ಮೊಘಲ್ ಸುಲ್ತಾನ ಚಕ್ರವರ್ತಿ ಜಹಾಂಗೀರ್ನು ಈ ಒಂದು ವೈಯಕ್ತಿಕ ಭಾವಚಿತ್ರಕ್ಕೆ ಮತ್ತು ಆಲ್ಬಮ್ಗೆ ಒಂದು ಹೆಚ್ಚು ಒತ್ತನ್ನು ನೀಡಿರ್ತಕ್ಕಂಥ ಒಬ್ಬ ಆಡಳಿತಗಾರನಾಗಿದ್ದ. ನೆಕ್ಸ್ಟ್, ಮೊಘಲ್ ಕಾಲದ ಭಾರತವನ್ನು ಉಲ್ಲೇಖಿಸಿ ಜಹಗೀರುದಾರ ಮತ್ತು ಜಮೀನುದಾರ ಇವರ ನಡುವಿನ ವ್ಯತ್ಯಾಸಗಳು ಯಾವುವು ಅಂತ ಕೇಳ್ತಾರೆ. ಸೊ ಜಹಗೀರುದಾರ ಮತ್ತು ಈ ಒಂದು ಜಮೀನುದಾರರ ನಡುವಿನ ವ್ಯತ್ಯಾಸವನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಜಹಗೀರುದಾರರು ನ್ಯಾಯಾಂಗ ಮತ್ತು ಪೊಲೀಸ್ ಕರ್ತವ್ಯಗಳಿಗೆ ಬದಲಾಗಿ ಭೂ ನಿಯೋಜನೆಗಳನ್ನು ಹೊಂದಿದ್ದರು. ಸರಿಯಾಗಿದೆ, ಭೂ ನಿಯೋಜನೆಗಳನ್ನು ಅವರು ಹೊಂದಿದ್ದರು. ಆದರೆ ಜಮೀನ್ದಾರರು ಆದಾಯ ಸಂಗ್ರಹವನ್ನು ಹೊರತುಪಡಿಸುವುದು ಯಾವುದೇ ಕರ್ತವ್ಯವನ್ನು ನಿರ್ವಹಿಸುವ ಜವಾಬ್ದಾರಿ ಇಲ್ಲದೆ ಆದಾಯದ ಹಕ್ಕುಗಳನ್ನು ಹೊಂದಿದ್ದರು. ಹೌದು, ಇದು ಕೂಡ ಸರಿಯಾಗುತ್ತೆ. ಸೊ ಪೂರ್ತಿ ಸರಿಯಾಗಿದೆ. ಇಲ್ಲಿ ಎರಡನೇದೇನು ಹೇಳುತ್ತೆ ನೋಡಿ, ಜಹಗೀರುದಾರರಿಗೆ ಭೂ ನಿಯೋಜನೆಗಳು ಆನುವಂಶಿಕವಾಗಿದ್ದವು ಮತ್ತು ಜಮೀನ್ದಾರರ ಆದಾಯ ಹಕ್ಕುಗಳು ಆನುವಂಶಿಕವಾಗಿರಲಿಲ್ಲ. ಇದು ತಪ್ಪಾಗುತ್ತೆ ಸ್ನೇಹಿತರೆ. ಏನಪ್ಪ ಅಂತಂದರೆ ಜಹಗೀರ್ದಾರದು ಆನುವಂಶಿಕವಾಗಿರಲಿಲ್ಲ, ಸೊ ಹೊರತಾಗಿ ಜಮೀನ್ದಾರದು ಆನುವಂಶಿಕವಾಗಿತ್ತು. ಸೊ ಅದಕ್ಕೋಸ್ಕರನೇ ಇಲ್ಲಿ ಉಲ್ಟಾ ಕೊಟ್ಟಿದ್ದಾರೆ. ಎರಡನೇ ತಪ್ಪಾಗುತ್ತೆ, ಒಂದನೇದು ಸರಿಯಾಗಿದೆ. ಎ ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಸ್ವತಂತ್ರ ಭಾರತದಲ್ಲಿ ಭೂ ಸುಧಾರಣೆಗಳನ್ನು ಉಲ್ಲೇಖಿಸಿ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟಿರತಕ್ಕಂತೆ ನಮ್ಮ ಸ್ವತಂತ್ರ ಭಾರತದಲ್ಲಿ ಯಾವುದು ಸರಿಯಾಗಿದೆ ಅಂತ ಅಂದರೆ ಇಲ್ಲಿ ನೋಡೋದಾದರೆ ಸೀಲಿಂಗ್ ಅಥವಾ ಭೂಮಿತಿ ಕಾನೂನುಗಳು ಕುಟುಂಬ ಭೂ ಹಿಡುವಳಿಗಳನ್ನು ಗುರಿಯಾಗಿಡಿಸಿಕೊಂಡಿವೆ ಮತ್ತು ವೈಯಕ್ತಿಕ ಭೂ ಹಿಡುವಳಿಗಳಲ್ಲ. ಇದು ತಪ್ಪು, ತಪ್ಪಾಗುತ್ತೆ. ಇನ್ನು ಎರಡನೇದು ಏನು ಹೇಳುತ್ತೆ, ಭೂ ಸುಧಾರಣೆಯ ಪ್ರಮುಖ ಗುರಿ ಎಲ್ಲ ಭೂಹೀನರಿಗೆ ಕೃಷಿ ಭೂಮಿಯನ್ನು ಒದಗಿಸುವುದಾಗಿತ್ತು. ಇದು ಸರಿಯಾಗಿದೆ ಸ್ನೇಹಿತರೆ. ಏನಪ್ಪ ಅಂದರೆ ಎಲ್ಲ ಕೃಷಿ ಅಂದರೆ ವಿನೋಬ ಭಾವೆರವರು ಏನು ಪ್ರಾರಂಭಿಸಿದ್ರಲ್ಲ, ಇದು ಎಲ್ಲ ಭೂಹೀನರಿಗೆ ಯಾರಿಗೆ ಹತ್ರ ಜಮೀನು ಇರಲಿಲ್ಲೋ ಅವರಿಗೆ ಭೂಮಿಯನ್ನು ಒದಗಿಸುವುದು ಇದರ ಗುರಿಯಾಗಿತ್ತು. ಬಿ ಸರಿಯಾಗುತ್ತೆ. ಸೊ ನಮ್ಗೆ ಆನ್ಸರ್ ಸಿಕ್ತು ಇಲ್ಲಿ, ಬಿ ಮಾತ್ರ ಇಲ್ಲಿ ಸರಿಯಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಸೊ ಇವೆರಡು ತಪ್ಪಾಗಿದ್ದಾವೆ. ನೆಕ್ಸ್ಟ್, 1813ರ ಚಾರ್ಟರ್ ಆ್ಯಕ್ಟ್ ಬಗ್ಗೆ ಈ ಕೆಳಗಿನವುಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ 1813ರ ಚಾರ್ಟರ್ ಕಾಯ್ದೆಗೆ ಸಂಬಂಧಪಟ್ಟಿರ್ತಕ್ಕಂತೆ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಈ ಹೇಳಿಕೆಗಳನ್ನು ನೋಡ್ತಾ ಹೋದಂತೆ ಇದು ಚಹಾ ವ್ಯಾಪಾರ ಮತ್ತು ಚೀನಾದೊಂದಿಗೆ ವ್ಯಾಪಾರವನ್ನು ಹೊರತುಪಡಿಸಿ ಭಾರತದ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಏಕಸ್ವಾಮ್ಯವನ್ನು ಕೊನೆಗೊಳಿಸಿತು. ಇದು ಸರಿಯಾಗಿದೆ. ಏನಪ್ಪ ಅಂದರೆ ಒಂದು ಚಹಾ ವ್ಯಾಪಾರವನ್ನು ಬಿಟ್ಟು ಮಿಕ್ಕಿದ ಎಲ್ಲವುಗಳನ್ನು ಏಕಸ್ವಾಮ್ಯ ವ್ಯಾಪಾರವನ್ನು ಕೊನೆಗೊಳಿಸಿತು. ಸರಿಯಾಗಿದೆ. ಅದೇ ರೀತಿಯಾಗಿ ಇದು ಕಂಪನಿಯು ಹೊಂದಿರುವ ಭಾರತೀಯ ಪ್ರಾಂತ್ಯಗಳ ಮೇಲೆ ಬ್ರಿಟಿಷ್ ಕಿರೀಟದ ಸಾರ್ವಭೌಮತ್ವವನ್ನು ಪ್ರತಿಪಾದಿಸಿತು. ಇದು ಕೂಡ ಸರಿಯಾಗಿದೆ ಸ್ನೇಹಿತರೆ. ಎ ಮತ್ತು ಬಿ ಎರಡು ಸರಿಯಾಗ್ತವೆ. ಇನ್ನು ಭಾರತದ ಕಂದಾಯವನ್ನು ಈಗ ಬ್ರಿಟಿಷ್ ಸಂಸತ್ತು ನಿಯಂತ್ರಿಸತೊಡಗಿತು. ಇದು ತಪ್ಪು. ಇವಾಗಿನ್ನು ಬ್ರಿಟಿಷ್ ಸಂಸತ್ತಿಗೆ ಕೊಟ್ಟಿರಲಿಲ್ಲ. ಸೊ 1813ರ ಪ್ರಕಾರ ಸೊ 1 ಮತ್ತು 2 ಮಾತ್ರ ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಎ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಹರಪ್ಪನ್ ತಾಣ ಅಲ್ಲ ಅಂತ ಕೇಳಿದ್ದಾರೆ. ಸೊ ಹರಪ್ಪ ನಾಗರಿಕತೆಯ ತಾಣ ಅಲ್ಲ ಅಂತ ಚುನಾದಾರು ಹೌದು, ಕೋಟ್ ದೀಜಿ ಅದು ಕೂಡ ಹೌದು, ಮತ್ತು ಸೊಹಗೌರು ಇದು ಅಲ್ಲ. ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ದೇಸಲ್ಪುರ್ ಹೌದು. ಸೊ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಏನಪ್ಪ ಅಂತಂದರೆ ಇದು ಹರಪ್ಪನ್ ತಾಣವಾಗಿರಲಿಲ್ಲ. ನೆಕ್ಸ್ಟ್, ಈ ಕೆಳಗಿನ ಯಾವ ಉಬ್ಬು ಶಿಲ್ಪ ಶಾಸನಗಳಲ್ಲಿ ಅಶೋಕನ ಶಿಲ್ಪ ಭಾವಚಿತ್ರದೊಂದಿಗೆ ರಾಣೋ ಅಶೋಕನ ಅಂದರೆ ರಾಯ ಅಶೋಕ ಕಲ್ಪವೆಂದು ಉಲ್ಲೇಖಿಸಲಾಗಿದೆ ಅಂತ ಕೇಳ್ತಾರೆ. ಸೊ ರಾಣೋ ಅಶೋಕನ ಅಂತ ಎಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಅಂದರೆ ಇಲ್ಲಿ ಆಪ್ಷನ್ಗಳಲ್ಲಿ ಕನಗನಹಳ್ಳಿಯಲ್ಲಿ ಈ ಒಂದು ರಾಣೋ ಅಶೋಕನ ಉಬ್ಬು ಶಿಲ್ಪವನ್ನು ಉಲ್ಲೇಖಿಸಲಾಗಿದೆ, ರಾಯ ಅಶೋಕ ಕಲ್ಪವೆಂದು. ನೆಕ್ಸ್ಟ್, ಈ ಕೆಳಗಿನವುಗಳನ್ನು ಪರಿಗಣಿಸಿ ಮೇಲಿನವುಗಳಲ್ಲಿ ಮಹಾಯಾನ ಬೌದ್ಧ ಧರ್ಮದ ವೈಶಿಷ್ಟ್ಯ ಅಥವಾ ಲಕ್ಷಣಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಮಹಾಯಾನ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ, ಬುದ್ಧನ ವಿರೂಪಗೊಳಿಸುವಿಕೆ. ಹೌದು, ಸರಿಯಾಗಿದೆ. ಮಹಾಯಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಬೋಧಿಸತ್ವದ ಹಾದಿಯಲ್ಲಿ ಸಾಗುವುದು, ಇದು ಕೂಡ ಸರಿಯಾಗುತ್ತೆ. ಇನ್ನು ಮೂರ್ತಿ ಪೂಜೆ ಮತ್ತು ಆಚರಣೆಗಳು, ಇದು ಕೂಡ ಸರಿಯಾಗುತ್ತೆ. 1, 2, 3 ಸರಿಯಾಗ್ತವೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ಸ್ನೇಹಿತರೆ. ಗುಪ್ತರ ಅವಧಿಯಲ್ಲಿ ಭಾರತದಲ್ಲಿ ಬಲವಂತದ ದುಡಿಮೆ ಅಥವಾ ವಿಷ್ಟಿಯನ್ನು ಉಲ್ಲೇಖಿಸಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಾರೆ. ಸೊ ವಿಷ್ಟಿ ಅಂದರೆ ಏನು, ಬಲವಂತದ ದುಡಿಮೆ ಅಂತ ಕರಿತೀವಿ. ಸೊ ಅದನ್ನು ಸಂಬಂಧಪಟ್ಟಿರ್ತಕ್ಕಂತೆ ಯಾವುದು ಇಲ್ಲಿ ಸರಿಯಾಗಿದೆ ಅಂತ ಕೇಳಿದರೆ, ಸೊ ಜನರು
ಪಾವತಿಸುವ ಒಂದು ರೀತಿಯ ತೆರಿಗೆಯಾಗಿದ್ದೆ. ಇದನ್ನು ರಾಜ್ಯವು ಆದಾಯದ ಮೂಲವೆಂದು ಪರಿಗಣಿಸಿತ್ತು. ಸರಿಯಾಗಿದೆ, ಆದಾಯ ಮೂಲ ಅಂತ ರಾಜ್ಯ ಪರಿಗಣಿಸಿತ್ತು ವಿಷ್ಟಿಯನ್ನು. ಅದೇ ರೀತಿಯಾಗಿ ಗುಪ್ತ ಸಾಮ್ರಾಜ್ಯದ ಮಧ್ಯಪ್ರದೇಶ ಮತ್ತು ಕಾಟಿಯಾವಾಡಿ ಪ್ರದೇಶದಲ್ಲಿ ಇದು ಸಂಪೂರ್ಣವಾಗಿ ಅನುಪಸ್ಥಿತಿಯಾಗಿತ್ತು. ತಪ್ಪು. ಬಲವಂತದ ಕಾರ್ಮಿಕನಿಗೆ ಸಾಪ್ತಾಹಿಕ ವೇತನಕ್ಕೆ ಅರ್ಹತೆ ಇತ್ತು. ಇದು ಕೂಡ ತಪ್ಪಾಗುತ್ತೆ, ಸಾಪ್ತಾಹಿಕ ವೇತನ ಇರಲಿಲ್ಲ. ಇನ್ನು ಕಾರ್ಮಿಕನ ಹಿರಿಯ ಮಗನನ್ನು ಬಲವಂತದ ಕಾರ್ಮಿಕನಾಗಿ ಕಳುಹಿಸಲಾಗುತ್ತಿತ್ತು. ಇದು ಕೂಡ ತಪ್ಪಾಗುತ್ತೆ. ಸೊ ಇಲ್ಲಿ ಎ ಮಾತ್ರ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ಸ್ವಲ್ಪ ಪಾಸ್ ಮಾಡ್ಕೊಂಡು ಮುಂದೆ ಹೋಗಿ ನಾನು ಸ್ಪೀಡ್ ಹೋಗ್ತಾ ಇದ್ದೇನೆ. ಸೊ ನೆಕ್ಸ್ಟ್ ನೋಡೋದಾದರೆ 18ನೇ ಶತಮಾನದ ಮಧ್ಯಭಾಗದಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಬಂಗಾಳದಿಂದ ಮಾಡುತ್ತಿದ್ದ ಮುಖ್ಯ ರಫ್ತು ಸರಕುಗಳು ಯಾವುವು ಅಂತ ಕೇಳ್ತಾರೆ. ಸೊ 18ನೇ ಶತಮಾನದ ಮಧ್ಯಭಾಗದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದಿಂದ ಮಾಡ್ತಕ್ಕಂಥ ಮುಖ್ಯ ರಫ್ತುಗಳು ಯಾವುವು ಅಂದರೆ ಹತ್ತಿ, ರೇಷ್ಮೆ, ಸಾಲ್ಟ್ ಪಿಟ್ರೆ ಅಂದರೆ ಪೊಟ್ಯಾಷಿಯಂ ನೈಟ್ರೇಟ್ ಉಪ್ಪು. ಸಾಲ್ಟ್ ಪಿಟ್ರೆ ಅಂದರೆ ನೋಡಿರಿ ಪೊಟ್ಯಾಷಿಯಂ ನೈಟ್ರೇಟ್ ಉಪ್ಪು ಮತ್ತು ಓಪಿಯಮನ್ನು ಅವರು ರಫ್ತು ಮಾಡ್ತಾ ಇದ್ರು. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ 18ನೇ ಶತಮಾನದ ಮಧ್ಯಭಾಗದಲ್ಲಿ. ಇನ್ನು ಕೆಳಗಿನ ಯಾವುದು ಚಂಪಾರಣ್ಯ ಸತ್ಯಾಗ್ರಹದ ಅತಿ ಮಹತ್ವಪೂರ್ಣವಾದ ಅಂಶ ಅಂತ ಕೇಳಿದ್ದಾರೆ. ಸೊ ಚಂಪಾರಣ್ಯ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಅತ್ಯಂತ ಮಹತ್ವಪೂರ್ಣವಾದ ಅಂಶ ಯಾವುದಪ್ಪ ಅಂತಂದರೆ ಭಾರತದ ರಾಷ್ಟ್ರೀಯ ಚಳವಳಿಗೆ ರೈತರ ಕ್ಷೋಭೆ ಸೇರ್ಪಡೆಯಾದದ್ದು ಈ ಒಂದು ಚಂಪಾರಣ್ಯ ಸತ್ಯಾಗ್ರಹದ ಮಹತ್ವಪೂರ್ಣವಾದ ಅಂಶವಾಗುತ್ತದೆ ಸ್ನೇಹಿತರೆ. ಅಂದರೆ ರೈತರು ಇಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ವಿಶೇಷವಾದಂಥ ಒಂದು ಅಂಶ ಇಲ್ಲಿ. ನೆಕ್ಸ್ಟ್, ಭಾರತದಲ್ಲಿನ ಧಾರ್ಮಿಕ ಆಚರಣೆಗೆ ಸಂಬಂಧಿಸಿದಂತೆ ಸ್ಥಾನಕವಾಸಿ ಪಂಥವು ಯಾವುದಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಸ್ಥಾನಕವಾಸಿ ಪಂಥ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದಕ್ಕೆ ಅಂತಂದರೆ ಜೈನ ಮತಕ್ಕೆ ಸಂಬಂಧಪಟ್ಟಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭಾರತದ ಸಾಂಸ್ಕೃತಿಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಾಂಸ್ಕೃತಿಕ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಮೇಲಿನವುಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಫತೇಪುರ್ ಸಿಕ್ರಿಯಲ್ಲಿನ ಮೊಘಲ್ ಬುಲಂದ ದರ್ವಾಜ ಮತ್ತು ಕಣ್ಕಾಗಳ ನಿರ್ಮಾಣದಲ್ಲಿ ಬಿಳಿ ಅಮೃತಶಿಲೆಯನ್ನು ಬಳಸಲಾಗಿದೆ. ಸರಿಯಾಗಿದೆ, ಬಿಳಿ ಅಮೃತಶಿಲೆಯನ್ನು ನೋಡಬಹುದು ನಾವು. ಇವಾಗ ಕೂಡ ಆ ಬುಲಂದ್ ದರ್ವಾಜ ನೋಡಿದರೆ ಬಿಳಿ ಅಮೃತಶಿಲೆ ಕಂಡು ಬರುತ್ತೆ. ಸೊ ಎ ಸರಿಯಾಗಿದೆ. ಅದೇ ರೀತಿಯಾಗಿ ಲಕ್ನೋದ ಇಮಾಮ್ ಬಾರಾ ಮತ್ತು ರೂಮಿ ದರ್ವಾಜಗಳ ನಿರ್ಮಾಣದಲ್ಲಿ ಕೆಂಪು ಮರಳು ಶಿಲೆ ಮತ್ತು ಅಮೃತ ಶಿಲೆಗಳನ್ನು ಬಳಸಲಾಗಿದೆ ಅನ್ನೋದು ತಪ್ಪಾಗುತ್ತೆ ಸ್ನೇಹಿತರೆ. ಎ ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಯಾವ ವಿದೇಶಿ ಯಾತ್ರಿಕ ಭಾರತದ ವಜ್ರಗಳು ಮತ್ತು ವಜ್ರದ ಗಣಿಗಳ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಿದ ಅಂತ ಕೇಳಿದ್ದಾರೆ. ಸೊ ಭಾರತದ ವಜ್ರಗಳು ಮತ್ತು ವಜ್ರಗಳ ಗಣಿಗಳ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಿದವರು ಯಾರಪ್ಪ ಅಂತಂದ್ರಿತು ಜೀನ್ ಬ್ಯಾಪ್ಟಿಸ್ಟ್ ಟ್ಯಾಬರ್ನಿಯರ್. ನೋಡ್ರಿ ಹೆಸರು ಒಂದು ಸ್ವಲ್ಪ ನಾನು ಪ್ರೊನೌನ್ಸಿಯೇಷನ್ ಬರಲಿಲ್ಲ, ಬಟ್ ಏನಪ್ಪ ಅಂದರೆ ಇಲ್ಲಿ ಇದಿದೆ, ಹೆಸರಿದೆ, ನೀವು ಓದ್ಕೊಡ್ರಿ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಭಾರತೀಯ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾರು ಜಗತ್ತನ್ನು ಉಳಿಸಲು ಇನ್ನೂ ಅವತಾರವೆತ್ತಬೇಕಿರುವ ಭವಿಷ್ಯದ ಬುದ್ಧ ಯಾರು ಅಂತ ಕೇಳಿದ್ದಾರೆ. ಸೊ ಭವಿಷ್ಯದ ಬುದ್ಧ ಅಂದರೆ ಇನ್ನೂ ಅವತಾರವೆತ್ತಬೇಕಿರ್ತಕ್ಕಂಥ ಭವಿಷ್ಯದ ಬುದ್ಧ ಯಾರಂದರೆ ಮೈತ್ರೇಯಿ ಭವಿಷ್ಯದ ಬುದ್ಧ ಅಂತ ಕರೀತಾರೆ. ಅಂದರೆ ಜಗತ್ತನ್ನು ಸುಧಾರಿಸಬೇಕು ಅಥವಾ ಉಳಿಸಬೇಕಂತ. ನೆಕ್ಸ್ಟ್, ಲಾರ್ಡ್ ವೆಲ್ಲೆಸ್ಲಿ ಪರಿಚಯಿಸಿದ ಸಹಾಯಕ ಸೈನ್ಯ ಪದ್ಧತಿಗೆ ಕೆಳಗಿನ ಯಾವುದು ಅನ್ವಯವಾಗುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಸಹಾಯಕ ಸೈನ್ಯ ಪದ್ಧತಿಗೆ ಯಾವುದಪ್ಪ ಅಂತಂದರೆ ನೆಪೋಲಿಯನ್ ಭೀತಿಯಿಂದ ಭಾರತವನ್ನು ಸುರಕ್ಷಿತವಾಗಿಡುವುದು ಅನ್ವಯವಾಗುವುದಿಲ್ಲ. ಯಾಕಪ್ಪ ಅಂತಂದರೆ ಈ ಒಂದು ನಮ್ಮ ಭಾರತದಲ್ಲಿ ನೆಪೋಲಿಯನ್ ಬೋನಾಪಾರ್ಟಿಯನ್ ಅಟ್ಯಾಕ್ ಮಾಡ್ತಿರ್ಲಿಲ್ಲ. ಯಾಕಪ್ಪ ಅಂದರೆ ನಾವೇ ಬ್ರಿಟಿಷರಿಂದ ಶೋಷಣೆಗೆ ಒಳಪಟ್ಟಿದ್ವಿ. ಸೊ ನೆಪೋಲಿಯನ್ ಬಂದಿದ್ರು ನಮಗೆ ಸಪೋರ್ಟಿಗೆ ಬರ್ತಿದ್ದ ಹೊರತು ನಮಗೆ ಅವನಿಂದ ಭೀತಿ ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ಬಿ ಇಲ್ಲಿ ತಪ್ಪಾಗುತ್ತೆ. ನಿಮಿಷ, ಆತ ಮ್ಯಾಜಿನಿ, ಗ್ಯಾರಿಬಾಲ್ಡಿ, ಶಿವಾಜಿ ಮತ್ತು ಶ್ರೀಕೃಷ್ಣರ ಜೀವನ ಚರಿತ್ರೆಗಳನ್ನು ಬರೆದರು. ಕೆಲ ಕಾಲ ಅಮೆರಿಕದಲ್ಲಿದ್ದರು ಮತ್ತು ಕೇಂದ್ರ ಶಾಸನ ಸಭೆಗೆ ಅವರು ಚುನಾಯಿತರಾಗಿದ್ದರು. ಅವರು ಯಾರು ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡಿ, ಇದು ಯಾರ ಬಗ್ಗೆ ಹೇಳ್ತಾ ಇದೆಯಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಸಿ ನೋಡಿ, ಲಾಲಾ ಲಜಪತ್ ರಾಯ್ರವ್ರ ಬಗ್ಗೆ ಇದು ಹೇಳ್ತಾ ಇದೆ. ಅಂದರೆ ಅವರು ಮ್ಯಾಜಿನಿ, ಗ್ಯಾರಿಬಾಲ್ಡಿ, ಶಿವಾಜಿ ಮತ್ತು ಶ್ರೀಕೃಷ್ಣರ ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ ಮತ್ತು ಕೆಲ ಕಾಲ ಅಮೆರಿಕದಲ್ಲಿ ಕೂಡ ವಾಸವನ್ನು ಮಾಡಿದ್ದಾರೆ ಮತ್ತು ಕೇಂದ್ರ ಶಾಸನ ಸಭೆಗೆ ಅವರು ಚುನಾಯಿತರಾಗಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳ್ತದೆ ಇದು. ನೆಕ್ಸ್ಟ್,
ಸಂತಾಲ ದಂಗೆಯು ಶಮನವಾದ ನಂತರ ವಸಾಹತುಶಾಹಿ ಸರ್ಕಾರ ತೆಗೆದುಕೊಂಡ ಕ್ರಮಗಳು ಯಾವುವು ಅಂತ ಕೇಳ್ತಾರೆ. ಸೊ ಸಂತಾಲ ದಂಗೆ ಶಮನವಾದ ನಂತರ ವಸಾಹತುಶಾಹಿ ಸರ್ಕಾರ ತೆಗೆದುಕೊಂಡ ಕ್ರಮಗಳು ಯಾವುವು ಅಂತ ಅಂದರೆ ಇಲ್ಲಿ ನೋಡೋದಾದರೆ ಮೇಲಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಮೊದಲನೇದು ಸಂತಾಲ ಪರಗಣ ಪ್ರದೇಶದ ರಚನೆ ಸರಿಯಾಗಿದೆ. ದಂಗೆ ಆದಮೇಲೆ ಸಂತಾಲ ಪರಗಣ ಪ್ರದೇಶದ ರಚನೆ ಆಯಿತು. ಅದೇ ರೀತಿಯಾಗಿ ಸಂತಾಲ ಸಮುದಾಯಕ್ಕೆ ಸೇರಿದವನು ತನ್ನ ಜಮೀನನ್ನು ಸಂತಾಲೇತರ ವ್ಯಕ್ತಿಗಳಿಗೆ ವರ್ಗಾವಣೆ ಮಾಡುವುದನ್ನು ಕಾನೂನು ಬಾಹಿರಗೊಳಿಸಲಾಯಿತು. ಅಂದರೆ ಸಂತಾಲ ವ್ಯಕ್ತಿಯು ತನ್ನ ಜಮೀನನ್ನು ಬೇರೆಯವರಿಗೆ ಕೊಡಬಾರ್ದು ಅಂತ ಒಂದು ಕಾನೂನನ್ನು ಕೂಡ ಜಾರಿಗೆ ಮಾಡಲಾಯಿತು. ಎರಡೂ ಸರಿಯಾಗಿದ್ದಾವೆ. ಇಲ್ಲಿ ಆಪ್ಷನ್ ಸಿ ಸರಿಯಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, 19ನೇ ಶತಮಾನದಲ್ಲಿ ಬ್ರಿಟಿಷ್ ಆಡಳಿತದ ಪರಿಣಾಮಗಳಲ್ಲಿನ ಒಂದು ಆರ್ಥಿಕ ಅಂಶ ಯಾವುದು ಅಂತ ಕೇಳಿದ್ದಾರೆ. ಸೊ 19ನೇ ಶತಮಾನದಲ್ಲಿನ ಬ್ರಿಟಿಷ್ ಆಡಳಿತ ಪರಿಣಾಮದಲ್ಲಿನ ಒಂದು ಪ್ರಮುಖ ಅಥವಾ ಆರ್ಥಿಕ ಅಂಶ ಯಾವುದಪ್ಪ ಅಂತಂದರೆ ಇದು ಭಾರತೀಯರ ಮಾಲೀಕತ್ವದ ಕಾರ್ಖಾನೆಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗುವುದು ಈ ಒಂದು 19ನೇ ಶತಮಾನದಲ್ಲಿನ ಬ್ರಿಟಿಷ್ ಆಡಳಿತದ ಪರಿಣಾಮಗಳಲ್ಲಿನ ಒಂದು ಆರ್ಥಿಕ ಅಂಶವಾಗಿದೆ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಪರಿಚಯಿಸುವುದಕ್ಕೆ ಕಾರಣವಾಯಿತು ಅಂತ ಕೇಳಿದ್ದಾರೆ. ಸೊ ಇಂಗ್ಲಿಷ್ ಶಿಕ್ಷಣವನ್ನು ಪರಿಚಯಿಸುವುದಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಅಂಶ ಯಾವುದಪ್ಪ ಅಂತಂದರೆ ಇವುಗಳಲ್ಲಿ ನೋಡ್ರಿ, ಕೆಳಗಿನ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಸಂಕೇತಗಳಿಂದ ಗುರುತಿಸಿದಾಗೆ ಮೊದಲನೇದಾಗಿ 1813ರ ಸನ್ನದು ಅಥವಾ ಚಾರ್ಟರ್ ಆ್ಯಕ್ಟ್ ಅನ್ನುವಂಥದ್ದು ಇಂಗ್ಲಿಷ್ ಶಿಕ್ಷಣಕ್ಕೆ ಸಂಬಂಧಪಟ್ಟಿದೆ, ಕಾರಣ ಕೂಡ ಆಗಿದೆ. ಸೊ ಎ ಸರಿಯಾಗುತ್ತೆ. ಅದೇ ರೀತಿಗೆ 1823ರ ಸಾರ್ವಜನಿಕ ಶಿಕ್ಷಣದ ಮೇಲಿನ ಸಾಮಾನ್ಯ ಸಮಿತಿ ಇದು ಕೂಡ ಹೌದು. ಏನಪ್ಪ ಅಂದರೆ ಇಂಗ್ಲಿಷ್ ಶಿಕ್ಷಣ ಸಂಬಂಧಪಟ್ಟಿರ್ತಕ್ಕಂತೆ ಸರಿಯಾಗತ್ತೆ. ಇನ್ನು ಓರಿಯೆಂಟಲಿಸ್ಟ್ ಅಥವಾ ಪೌರಸ್ಥರ ಅಂತ ಕರಿತೀವಿ ಮತ್ತು ಆಂಗ್ಲವಾದಿಗಳ ನಡುವಿನ ವಿವಾದ ಕೂಡ ಇಂಗ್ಲಿಷ್ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಅಭಿವೃದ್ಧಿಯನ್ನು ಕೂಡ ತಂದಿದೆ. ಸೊ 3 ಹೇಳಿಕೆಗಳಲ್ಲಿ ಸರಿಯಾಗ್ತವೆ. ಆಪ್ಷನ್ ಡಿ ಸರಿಯಾದಂಥ ಆಯ್ಕೆ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, 1920ರಲ್ಲಿ ಕೆಳಗಿನ ಯಾವುದು ತನ್ನ ಹೆಸರನ್ನು ಸ್ವರಾಜ್ಯ ಸಭಾ ಎಂದು ಬದಲಿಸಿಕೊಂಡಿತು ಅಂತ ಕೇಳಿದ್ದಾರೆ. ಸೊ 1920ರಲ್ಲಿ ಯಾವುದು ತನ್ನ ಹೆಸರನ್ನು ಸ್ವರಾಜ್ಯ ಸಭಾ ಅಂತ ಬದಲಿಸಿಕೊಂಡಿತು ಅಂತ ಅಂದರೆ ಇದು ಅಖಿಲ ಭಾರತ ಹೋಮ್ ರೂಲ್ ಲೀಗ್ ಇದೆಯಲ್ಲ, ಇದು ತನ್ನ ಹೆಸರನ್ನು ಸ್ವರಾಜ್ಯ ಸಭಾ ಅಂತ ಬದಲಿಸಿಕೊಂಡಿದ್ದಾಗಿದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಕೆಳಗಿನ ಘಟನೆಗಳಲ್ಲಿ ಯಾವುದು ಮೊದಲು ಸಂಭವಿಸಿತು ಅಂತ ಕೇಳ್ತಾರೆ. ಸೊ ಇದರಲ್ಲಿ ಮೊದಲು ಸಂಭವಿಸಿದ್ದು ಯಾವುದಪ್ಪ ಅಂತಂದರೆ ಇದು ದೀನಬಂಧು ಮಿತ್ರ ನೀಲದರ್ಪಣ ಅನ್ನು ಬರೆದರು ಅನ್ನುವಂಥದ್ದು ಮೊದಲು ಸಂಭವಿಸಿರ್ತಕ್ಕಂಥ ಕಾರ್ಯವಾಗುತ್ತೆ, ಕೆಲಸವಾಗುತ್ತೆ. ನೆಕ್ಸ್ಟ್, ಭಾರತದ ವಸಾಹತು ಆಡಳಿತಾವಧಿಯಲ್ಲಿನ ಶೈಕ್ಷಣಿಕ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಸಂಸ್ಥೆ ಮತ್ತು ಸ್ಥಾಪಕರು ಈ ಮೇಲಿನ ಜೋಡಿಗಳಲ್ಲಿ ಸರಿಯಾದದ್ದು ಯಾವುದು ಅಂತ ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಮೊದಲನೇದು ಬನಾರಸ್ ಸಂಸ್ಕೃತ ಕಾಲೇಜು, ವಿಲಿಯಂ ಜೋನ್ಸು ತಪ್ಪಾಗಿದೆ. ಸೊ ಅದೇ ರೀತಿ ಕಲ್ಕತ್ತಾ ಮದರಸ ವಾರನ್ ಹೇಸ್ಟಿಂಗ್ಸ್ ಸರಿಯಾಗಿದೆ. ನೋಡ್ರಿ, ಕಲ್ಕತ್ತಾ ಮದರಸನ್ನು ವಾರನ್ ಹೇಸ್ಟಿಂಗ್ಸ್ ಸ್ಥಾಪಿಸಿದರು. ಇನ್ನು ಪೋರ್ಟ್ ವಿಲಿಯಂ ಕಾಲೇಜು ಅರ್ಥರ್ ವೆಲ್ಲೆಸ್ಲಿ ಅಂತ ಕೊಟ್ಟಿದ್ದಾರೆ, ಇದು ಕೂಡ ತಪ್ಪಾಗುತ್ತೆ. ಬಿ ಮಾತ್ರ ಇಲ್ಲಿ ಸರಿಯಾಗಿದೆ. ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ವುಡ್ಸ್ ಡಿಸ್ಪ್ಯಾಚ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ನಿಜ ಅಂತ ಕೇಳಿದ್ದಾರೆ. ಸೊ ವುಡ್ಸ್ ಡಿಸ್ಪ್ಯಾಚ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದು ನಿಜ ಅಂತಂದರೆ ನೋಡ್ರಿ, ಧನ ಸಹಾಯ ನೆರವು ವ್ಯವಸ್ಥೆ ಜಾರಿಗೆ ಬಂದಿತ್ತು, ಇದು ಸರಿಯಾಗಿದೆ. ವುಡ್ಸ್ ಡಿಸ್ಪ್ಯಾಚ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಇನ್ನು ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ ಶಿಫಾರಸು, ಇದು ಕೂಡ ಸರಿಯಾಗಿದೆ. 1, 2 ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಭಾರತದ ಸಾಂಸ್ಕೃತಿಕ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಸಾಂಸ್ಕೃತಿಕ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಯಾವುದು ಸರಿಯಾಗಿದೆ ಅಂತಂದರೆ ಮೊದಲನೇದು ತ್ಯಾಗರಾಜನ ಕೃತಿಗಳೆಲ್ಲವೂ ಭಗವಾನ್ ಕೃಷ್ಣನ ಪ್ರಶಂಸೆಯ ಭಕ್ತಿಗೀತೆಗಳಾಗಿವೆ, ತಪ್ಪಾಗುತ್ತೆ ಸ್ನೇಹಿತರೆ, ಇದು ಸರಿ ಇಲ್ಲ. ಇನ್ನು ತ್ಯಾಗರಾಜರು ಹಲವು ಹೊಸ ರಾಗಗಳನ್ನು ಸೃಷ್ಟಿಸಿದರು, ಇದು ಸರಿಯಾಗಿದೆ. ತ್ಯಾಗರಾಜರು ಹಲವು ಒಂದಿಷ್ಟು ಹೊಸ ರಾಗಗಳನ್ನು ಕೂಡ ಸೃಷ್ಟಿಸಿದ್ದಾರೆ. ಇನ್ನು ಅಣ್ಣಮಾಚಾರ್ಯ ಮತ್ತು ತ್ಯಾಗರಾಜ ಸಮಕಾಲೀನವರು, ಇದು ತಪ್ಪಾಗುತ್ತೆ. ಅಣ್ಣಮಾಚಾರ್ಯ ಮತ್ತು ತ್ಯಾಗರಾಜ ಸಮಕಾಲೀನವರಾಗಿರಲಿಲ್ಲ. ಇನ್ನು ಅಣ್ಣಮಾಚಾರ್ಯ ಕೀರ್ತನೆಗಳು ಭಗವಾನ್ ವೆಂಕಟೇಶ್ವರನ ಪ್ರಶಂಸೆಯ ಭಕ್ತಿ ಗೀತೆಗಳಾಗಿವೆ, ಇದು ಸರಿಯಾಗುತ್ತೆ. ಸೊ 2 ಮತ್ತು 4 ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗುತ್ತವೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ
ಕಾಕತೀಯ ಸಾಮ್ರಾಜ್ಯದ ಒಂದು ಬಹುಮುಖ್ಯ ಸಮುದ್ರ ಬಂದರು ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಕಾಕತೀಯ ಸಾಮ್ರಾಜ್ಯದ ಒಂದು ಬಹುಮುಖ್ಯ ಸಮುದ್ರ ಬಂದರು ಯಾವುದು ಆಗಿತ್ತು ಅಂತಂದರೆ ಆಪ್ಷನ್ ಬಿ ಮೋಟುಪಲ್ಲಿ. ಮೋಟುಪಲ್ಲಿಯು ಈ ಒಂದು ಕಾಕತೀಯ ಸಾಮ್ರಾಜ್ಯದ ಒಂದು ಬಹುಮುಖ್ಯ ಸಮುದ್ರ ಬಂದರು ಆಗಿತ್ತು. ನೆಕ್ಸ್ಟ್, ಅತ್ಯಂತ ಪ್ರಸಿದ್ಧ ಹಾಗೂ ಅನೇಕ ವೇಳೆ ನಿದರ್ಶಿಸಲ್ಪಟ್ಟ ಚಿತ್ರಕಲೆಗಳಲ್ಲಿ ಒಂದಾದ ಬೋಧಿಸತ್ವ ಪದ್ಮ ಪಾಣಿಯ ಚಿತ್ರಕಲೆ ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ. ಸೊ ಬೋಧಿಸತ್ವ ಪದ್ಮ ಪಾಣಿಯ ಚಿತ್ರಕಲೆ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಅಜಂತಾದಲ್ಲಿ ಕಂಡು ಬರುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಯಾವುದು ಅಥವಾ ಯಾವುವು ಸೂರ್ಯ ದೇವಾಲಯಕ್ಕೆ ಪ್ರಸಿದ್ಧ ಅಂತ ಕೇಳ್ತಾರೆ. ಸೊ ಇದರಲ್ಲಿ ಯಾವುದು ಅಥವಾ ಯಾವುವು ಸೂರ್ಯ ದೇವಾಲಯಕ್ಕೆ ಪ್ರಸಿದ್ಧ ಅಂತಂದರೆ ಅರಸವಲ್ಲಿ ಅನ್ನುವಂಥ ಸೂರ್ಯ ದೇವಾಲಯಕ್ಕೆ ಪ್ರಸಿದ್ಧವಾದಂಥ ಒಂದು ದೇವಾಲಯವಾಗಿದೆ. ಎ ಮಾತ್ರ ಇಲ್ಲಿ ಸರಿಯಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಘಟನೆಗಳನ್ನು ಪರಿಗಣಿಸಿ. ಸೊ ಈ ಮೇಲಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿದಾಗ ಸರಿಯಾದ ಕಾಲಾನುಕ್ರಮಣಿಕೆ ಎರಡನೇ ದುಂಡು ಮೇಜು ಪರಿಷತ್ತು ನಡೀತು, ಫಸ್ಟ್ 3. ಅದಾದಮೇಲೆ ಇದು ಫಸ್ಟ್ ಆಗುತ್ತೆ. ಸೊ ಅದಾದಮೇಲೆ ಭಾರತ ಬಿಟ್ಟು ತೊಲಗಿ ಚಳವಳಿ ಆರಂಭ ಆಯಿತು, ಇದು ಸೆಕೆಂಡ್ ಆಗುತ್ತೆ. ಅದೇ ರೀತಿಗೆ ರಾಯಲ್ ಇಂಡಿಯನ್ ನೌಕಾಪಡೆಯಲ್ಲಿ ದಂಗೆ ಆಯಿತು, ಸೊ ಇದು ಫಸ್ಟ್ ಆಗುತ್ತೆ. ಸೊ 3, 2, 1 ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ, ಮೇಲಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿದಾಗ ಯಾವುದು ಸರಿಯಾಗಿದೆ ಅಂತಂದರೆ ರಾಧಾಕಾಂತ್ ದೇಬ್ ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್ನ ಮೊದಲ ಅಧ್ಯಕ್ಷರಾಗಿದ್ದರು, ಇದು ಸರಿಯಾಗಿದೆ. ಅದೇ ರೀತಿಯಾಗಿ ಗ್ವಾಜಲು ಲಕ್ಷ್ಮೀ ನರಸ ಚಟ್ಟಿ ಮದ್ರಾಸ್ ಮಹಾರಾಜ ಮಹಾಜನ ಸಭಾದ ಸ್ಥಾಪಕರು, ಇದು ತಪ್ಪಾಗುತ್ತೆ ಸ್ನೇಹಿತರೆ. ಇನ್ನು ಸುರೇಂದ್ರನಾಥ್ ಬ್ಯಾನರ್ಜಿ ಇಂಡಿಯನ್ ಅಸೋಸಿಯೇಷನ್ನ ಸ್ಥಾಪಕರಾಗಿದ್ದರು, ಇದು ಕೂಡ ಸರಿಯಾಗುತ್ತೆ. ಎ ಮತ್ತು ಸಿ ಇಲ್ಲಿ ಸರಿಯಾದಂಥ ಆಯ್ಕೆಗಳು, ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲಿ ಕೆಳಗಿನ ಯಾರು ರೈತವಾರಿ ಪದ್ಧತಿಯ ಅಳವಡಿಕೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇವರಲ್ಲಿ ಯಾರು ರೈತವಾರಿ ಪದ್ಧತಿಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಅಂದರೆ ಇಲ್ಲಿ ಆಪ್ಷನ್ಗಳಲ್ಲಿ ನೋಡೋದಾದರೆ ಲಾರ್ಡ್ ಕಾರ್ನ್ವಾಲಿಸ್ ಸಂಬಂಧಪಟ್ಟಿಲ್ಲ, ಅಲೆಕ್ಸಾಂಡರ್ ರೀಡ್ ರವರು ಸಂಬಂಧಪಟ್ಟಿದ್ದಾರೆ, ಥಾಮಸ್ ಮುನ್ರೋರವರು ಕೂಡ ಸಂಬಂಧಪಟ್ಟಿದ್ದಾರೆ. ಈ ಪ್ರಶ್ನೆ ತುಂಬ ಸಲ ರಿಪೀಟ್ ಆಗಿದೆ ನೋಡಿ ಸ್ನೇಹಿತರೆ. ಕಾರ್ನ್ವಾಲಿಸ್ ಅಂತ ತುಂಬ ಜನ ಅಂದ್ಕೊಂಡಿರ್ತೀರಿ, ಇವರಿಲ್ಲ. ಅಲೆಕ್ಸಾಂಡರ್ ರೀಡ್ ಮತ್ತು ಥಾಮಸ್ ಮುನ್ರೋ, ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಋಗ್ವೇದದ ಆರ್ಯರ ಮತ್ತು ಸಿಂಧೂ ಕೊಳ್ಳದ ಜನರ ಸಂಸ್ಕೃತಿಗಳ ಮಧ್ಯೆ ಇದ್ದಂತಹ ವ್ಯತ್ಯಾಸಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಋಗ್ವೇದದ ಆರ್ಯರ ಮತ್ತು ಸಿಂಧೂ ಕೊಳ್ಳದ ಜನರ ಸಾಂಸ್ಕೃತಿಕ ಮಧ್ಯೆ ಇದ್ದಂತಹ ವ್ಯತ್ಯಾಸಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಅಂದರೆ ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ, ಋಗ್ವೇದದ ಆರ್ಯರು ಯುದ್ಧಗಳಲ್ಲಿ ರಕ್ಷಾ ಕವಚ ಮತ್ತು ಶಿರಸ್ತ್ರಾಣಗಳನ್ನು ಬಳಸುತ್ತಿದ್ದರೆ ಸಿಂಧೂ ಕಣಿವೆ ನಾಗರಿಕತೆಯ ಜನರು ಇವುಗಳನ್ನು ಬಳಸಿದ ಬಗ್ಗೆ ಯಾವುದೇ ಪುರಾವೆಗಳು ಬಿಟ್ಟು ಹೋಗಿಲ್ಲ, ಇದು ಸರಿಯಾಗಿದೆ. ಅಂದರೆ ಅವರು ಬಳಸಿದ್ರು ಇಲ್ಲವೋ ಅನ್ನೋದು ಸೆಕೆಂಡರಿ, ಬಟ್ ನಮಗೆ ಯಾವುದು ದೊರೆತಿಲ್ಲ ಅವರು ಬಳಸಿದ್ರು ಅಂತ, ಅದಕ್ಕೋಸ್ಕರನೇ ಎ ಸರಿಯಾಗುತ್ತೆ. ಇನ್ನು ಎರಡನೇದು ಏನು ಹೇಳುತ್ತೆ, ಋಗ್ವೇದದ ಆರ್ಯರಿಗೆ ಚಿನ್ನ ಬೆಳ್ಳಿ ಮತ್ತು ತಾಮ್ರಗಳ ಬಗ್ಗೆ ಗೊತ್ತಿತ್ತು, ಆದರೆ ಸಿಂಧೂ ಕಣಿವೆ ನಾಗರಿಕರಿಗೆ ತಾಮ್ರ ಮತ್ತು ಕಬ್ಬಿಣಗಳು ಮಾತ್ರ ಗೊತ್ತಿತ್ತು, ಇದು ತಪ್ಪು. ಯಾಕಪ್ಪ ಅಂತಂದರೆ ಇದ್ರ ಉಲ್ಟಾ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಬಿ ತಪ್ಪಾಗುತ್ತೆ. ಇನ್ನು ಮೂರನೇದು ಏನು ಹೇಳುತ್ತೆ, ಋಗ್ವೇದದ ಆರ್ಯರು ಕುದುರೆಯನ್ನು ಸಾಕಿದ್ದರು, ಆದರೆ ಸಿಂಧೂ ಕಣಿವೆಯ ಜನರಿಗೆ ಈ ಪ್ರಾಣಿಯ ಬಗ್ಗೆ ಗೊತ್ತಿದ್ದ ಬಗ್ಗೆ ಯಾವುದೇ ಪುರಾವೆಗಳು ದೊರಕಿಲ್ಲ. ಸಿ ಮತ್ತು ಸರಿಯಾಗುತ್ತೆ. ಎ ಮತ್ತು ಸಿ ಸರಿಯಾಗ್ತವೆ. ಇಲ್ಲಿ ನೋಡೋದಾದ್ರೆ ಆಪ್ಷನ್ ಸಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ವಿಜಯನಗರದ ಅರಸ ಕೃಷ್ಣದೇವರಾಯನ ತೆರಿಗೆ ವ್ಯವಸ್ಥೆ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ವಿಜಯನಗರದ ಅರಸ ಕೃಷ್ಣದೇವರಾಯನ ಒಂದು ತೆರಿಗೆ ವ್ಯವಸ್ಥೆಯ ಕುರಿತಂತೆ ಸಂಬಂಧಪಟ್ಟಿರ್ತಕ್ಕಂತೆ ಕೊಡಲಾದ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಹೇಳುತ್ತೆ, ಭೂಮಿಯ ಗುಣಮಟ್ಟದ ಮೇಲೆ ತೆರಿಗೆ ದರವನ್ನು ನಿಗದಿಪಡಿಸಲಾಗುತ್ತಿತ್ತು, ಸರಿಯಾಗಿದೆ. ರಾಜ ತೋದರಮಲ್ಲನ ಕಂದಾಯ ವ್ಯವಸ್ಥೆ ಮೇಲೆ ತೋದರಮಲ್ಲ ಅವನು ಅದೇ ಟೈಪ್ ಮಾಡಿದ್ದ, ಇವರು ಕೃಷ್ಣದೇವರಾಯ ಕೂಡ ಇದೇ ಟೈಪ್ ಮಾಡಿದರು. ಏನಪ್ಪ ಅಂತಂದರೆ ಭೂಮಿಯ ಆ ಗುಣಮಟ್ಟದ ಮೇಲೆ ತೆರಿಗೆ ದರವನ್ನು ನಿಗದಿಪಡಿಸಲಾಗುತ್ತಿತ್ತು. ಅದೇ ರೀತಿಯಾಗಿ ಖಾಸಗಿ ಮಾಲೀಕರು ಕೈಗಾರಿಕಾ ತೆರಿಗೆಗಳನ್ನು ಕೊಡುತ್ತಿದ್ದರು ಅನ್ನೋದು ಕೂಡ ಸರಿಯಾಗುತ್ತೆ. ಎರಡೂ ಸರಿಯಾಗಿದೆ. ಇಲ್ಲಿ ಆಪ್ಷನ್ ಸಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್,
ಕೆಳಗಿನ ಯಾವ ಕೃತಿಯು ಶುಂಗ ವಂಶಸ್ಥಾಪಕ ಒಬ್ಬ ಪುತ್ರನ ಪ್ರೇಮ ಕಥೆಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಶುಂಗ ವಂಶಸ್ಥಾಪಕ ಒಬ್ಬ ಪುತ್ರನ ಪ್ರೇಮ ಕಥೆಯನ್ನು ಹೊಂದಿರತಕ್ಕಂಥ ಒಂದು ಕೃತಿ ಯಾವುದಪ್ಪ ಅಂತಂದರೆ ಇದು ಆಪ್ಷನ್ ಬಿ ಮಾಳವಿಕಾಗ್ನಿ ಮಿತ್ರ ಅನ್ನುವಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭಾರತದ ಮಧ್ಯಕಾಲೀನ ಸಾಂಸ್ಕೃತಿಕ ಇತಿಹಾಸ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಮಧ್ಯಕಾಲೀನ ಸಾಂಸ್ಕೃತಿಕ ಇತಿಹಾಸ ಕುರಿತಂತೆ ಈ ಹೇಳಿಕೆಗಳಲ್ಲಿ ಕೊಡಲಾದ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಸರಿಯಾದ ಹೇಳಿಕೆಗಳು ಯಾವುವು ಅಂದರೆ, ತಮಿಳು ಪ್ರಾಂತ್ಯದ ಸಿದ್ಧರು ಏಕದೇವೋಪಾಸಕರಾಗಿದ್ದರು ಮತ್ತು ಮೂರ್ತಿ ಪೂಜೆನ ಒಪ್ಪಿರಲಿಲ್ಲ. ಸರಿಯಾಗಿದೆ, ಮೂರ್ತಿ ಪೂಜೆನ ಅವರು ಒಪ್ಪಿರಲಿಲ್ಲ. ಅದೇ ರೀತಿಯಾಗಿ ಏನಪ್ಪ ಅಂತಂದರೆ, ಕನ್ನಡ ಪ್ರಾಂತ್ಯದ ಲಿಂಗಾಯತರು ಪುನರ್ಜನ್ಮವನ್ನು ಪ್ರಶ್ನಿಸಿದರು ಮತ್ತು ಜಾತಿ ಶ್ರೇಣಿಯನ್ನು ವಿರೋಧಿಸಿದರು. ಇದು ಕೂಡ ಸರಿಯಾಗಿದೆ. ಲಿಂಗಾಯತರು ಅಂತ ಅಂದರೆ ಬಸವಣ್ಣನವರು ಡೈರೆಕ್ಟಾಗಿ ಹೇಳ್ಬೋದು. ಸೊ ಜಾತಿ ಶ್ರೇಣಿಯನ್ನು ವಿರೋಧಿಸಿದವರಾಗಿದ್ದಾರೆ. ಸೊ ಅದಕ್ಕೋಸ್ಕರನೇ 1 ಮತ್ತು 2 ಕೂಡ ಸರಿ ಆಗ್ತವೆ. ಇಲ್ಲಿ ಆಪ್ಷನ್ ಸಿ ಸರಿಯಾದಂಥ ಆಯ್ಕೆ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಭಾರತದ ಇತಿಹಾಸದ ಮಧ್ಯಕಾಲೀನ ಯುಗದಲ್ಲಿನ ಬಂಜಾರರು ಯಾರು ಅಂತ ಕೇಳ್ತಾರೆ. ಸೊ ಬಂಜಾರರು ಅಂತ ಅಂದರೆ ಇವರು ವ್ಯಾಪಾರಿಗಳಾಗಿದ್ದರು. ಭಾರತದ ಇತಿಹಾಸದ ಮಧ್ಯಕಾಲೀನ ಯುಗದಲ್ಲಿದ್ದ ಬಂಜಾರರು ಅಂತ ಅಂದರೆ ಇವರು ವ್ಯಾಪಾರಿಗಳು. ನೆಕ್ಸ್ಟ್, ಸಾಮ್ರಾಟ ಅಶೋಕನ ಶಿಲಾಶಾಸನಗಳನ್ನು ಮೊದಲು ಅರ್ಥೈಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಸಾಮ್ರಾಟ ಅಶೋಕನ ಶಿಲಾಶಾಸನಗಳನ್ನು ಮೊದಲು ಅರ್ಥೈಸಿದವರು ಯಾರು ಅಂತ ಅಂದರೆ ಜೇಮ್ಸ್ ಪ್ರಿನ್ಸೆಪ್ ರವರು ಅರ್ಥೈಸಿದವರು. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವದೇಶಿ ಮತ್ತು ಬಹಿಷ್ಕಾರಗಳನ್ನು ಪ್ರಥಮ ಬಾರಿಗೆ ಅಳವಡಿಸಿಕೊಂಡದ್ದು ಯಾವ ಸಂದರ್ಭದಲ್ಲಿ ಅಂತ ಕೇಳಿದ್ದಾರೆ. ನೋಡ್ರಿ, ಬಹಿಷ್ಕಾರಗಳನ್ನು ಮತ್ತು ಸ್ವದೇಶಿ ಮತ್ತು ಬಹಿಷ್ಕಾರಗಳನ್ನು ಪ್ರಥಮ ಬಾರಿಗೆ ಅಳವಡಿಸಿಕೊಂಡದ್ದು ಯಾವ ಸಂದರ್ಭದಲ್ಲಿ ಅಂತ ಅಂದರೆ ಬಂಗಾಳ ವಿಭಜನೆ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಸ್ವದೇಶಿ ಮತ್ತು ಬಹಿಷ್ಕಾರ ಅನ್ನುವಂಥ ಒಂದು ಇದನ್ನು ಅಳವಡಿಸಿಕೊಳ್ಳಲಾಯಿತು, ಯೋಜನೆಗಳನ್ನು ಅಳವಡಿಸಿಕೊಳ್ಳಲಾಯಿತು. ನೆಕ್ಸ್ಟ್, ಭಾರತದ ಧಾರ್ಮಿಕ ಇತಿಹಾಸ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಧಾರ್ಮಿಕ ಇತಿಹಾಸ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿದಾಗ ಈ ಒಂದು ಮೇಲೆ ಕೊಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಅನ್ನೋದನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಬೌದ್ಧ ಮತದ ಹೀನಯಾನ ಪಂಥದ ಕೇಂದ್ರ ಬಿಂದು ಬೋಧಿಸತ್ವನ ಪರಿಕಲ್ಪನೆ ಅನ್ನೋದು ತಪ್ಪಾಗುತ್ತೆ. ಸೊ ಇದು ತಪ್ಪಾಗುತ್ತೆ. ಅದೇ ರೀತಿಯಾಗಿ ಜ್ಞಾನೋದಯದ ದಾರಿಯಲ್ಲಿ ಬೋಧಿಸತ್ವನು ಒಬ್ಬ ದಯಾಮಯಿ ಅನ್ನೋದು ಸರಿಯಾಗಿದೆ ಸ್ನೇಹಿತರೆ. ಸೊ ಎಲ್ಲ ಸಚೇತನರು ತಮ್ಮ ದಾರಿಯಲ್ಲಿ ಸಾಗುವಾಗ ಅವರೆಲ್ಲರಿಗಾಗಿ ಬೋಧಿಸತ್ವನು ತನ್ನ ಮುಕ್ತಿ ಸಾಧನೆಯನ್ನು ವಿಳಂಬ ಮಾಡುತ್ತಾನೆ. ಇದು ಕೂಡ ಸರಿಯಾಗಿದೆ. ಸೊ 2, 3 ಸರಿ ಆಗ್ತವೆ ಸ್ನೇಹಿತರೆ. ನೆಕ್ಸ್ಟ್, ಧಾರ್ಮಿಕ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಸತ್ಯಶೋಧಕದ ಸಮಾಜವು ಸಂಘಟಿತಗೊಂಡಿದ್ದು ಯಾವಾಗ ಅಂತ ಎಲ್ಲಿ ಅಂತ ಕೇಳಿದ್ದಾರೆ. ಸೊ ಇದು ಎಲ್ಲಿಯಪ್ಪ ಅಂತಂದರೆ ಆಪ್ಷನ್ ಸಿ ಮಹಾರಾಷ್ಟ್ರದಲ್ಲಿನ ಒಂದು ಜಾತಿ ವಿರೋಧಿ ಚಳವಳಿಯಾಗಿ ಈ ಒಂದು ಸತ್ಯಶೋಧಕ ಸಮಾಜವು ಸಂಘಟಿತಗೊಂಡಿತ್ತು. ಸೊ ಇಲ್ಲಿಗೆ ಈ ಒಂದು ಪಾರ್ಟ್ 1 ಡಿಸ್ಕಷನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಡಿಸ್ಕ್ರಿಪ್ಷನ್ ಇರತಕ್ಕಂಥ ನಮ್ಮ ಚಾನಲ್ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಮತ್ತು ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಕೂಡ ಬರ್ತಾ ಇರುತ್ತೆ, ಅದನ್ನು ಕೂಡ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.